ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. SSP ಸ್ಕಾಲರ್ಶಿಪ್ದು ಲೇಟೆಸ್ಟ್ ಆಗಿ ಕೆಲವೊಂದು ಅಪ್ಡೇಟ್ಸ್ ಆದರೆ ಇದೆ. ವಿದ್ಯಾರ್ಥಿಗಳು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಿದ್ರು ಈ ಒಂದು ಅಪ್ಡೇಟ್ ಬಗ್ಗೆ. ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ SSP ಸ್ಕಾಲರ್ಶಿಪ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸ್ಟೂಡೆಂಟ್ ನಿಮ್ದು ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಎರರ್ ಬರ್ತಿತ್ತು. ಈಗ ಎರರ್ ಏನ್ ಬರ್ತಿತ್ತು ಅದು ಸಾಲ್ವ್ ಆಗಿದೆ. ಈಗ ಒಂದು ಎರರ್ ಏನಿತ್ತು ಆ ಒಂದು ಬಗ್ ಅನ್ನಾದ್ರೆ ಒಂದು ಸಾಲ್ವ್ ಮಾಡಿದ್ದಾರೆ, ಅದನ್ನ ಫಿಕ್ಸ್ ಮಾಡಿದ್ದಾರೆ. ಈಗ ನಿಮ್ಗೆ SSP ಸ್ಕಾಲರ್ಶಿಪ್ ಏನೊಂದು ಎರರ್ ಬರ್ತಿದ್ದು ಈಗೆಲ್ಲ ಅಪ್ಡೇಟ್ ಆಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಕೇಳ್ತಿದ್ದಾರೆ ಅಂದ್ರೆ ಸ್ಟೇಟಸ್ ಒಬ್ಬರಿಗೆ ಕೆಲವರಿಗೆ ಚೇಂಜ್ ಆಗಿದೆ, ಕೆಲವರಿಗೆ ಚೇಂಜ್ ಆಗಿಲ್ಲ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಏನೇನು ಅಪ್ಡೇಟ್ ಆಗಿದೆ ಸ್ಟೇಟಸ್ ಅಲ್ಲಿ ಅನ್ನುವಂಥದ್ದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಇಲ್ಲಿ ಸ್ಟೇಟಸ್ ಅಲ್ಲಿ ಏನೇನು ಅಪ್ಡೇಟ್ ಆಗಿದೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗಂದ್ರೆ, ನೀವು ಫಸ್ಟ್ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾದ್ರೆ ನಿಮ್ಮದು ಸಾಕಷ್ಟು ಜನ ವಿದ್ಯಾರ್ಥಿಗಳದ್ದು ಡಿಪಾರ್ಟ್ಮೆಂಟ್ ಆದ್ರೆ ಮೆನ್ಷನ್ ಆಗಿರ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಆ ಒಂದು ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿರ್ಲಿಲ್ಲ. ಕೆಲವರಿಗೆ PM SSP ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ರೂ ಮೆನ್ಷನ್ ಆಗಿರ್ಲಿಲ್ಲ. ಈ ತರ ಯಾರ್ಯಾರಿಗೂ ಅವರ ಒಂದು ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿರ್ಲಿಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈಗ ಡಿಪಾರ್ಟ್ಮೆಂಟ್ ಆದ್ರೆ ಮೆನ್ಷನ್ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ವಿದ್ಯಾರ್ಥಿಗಳದ್ದು PM SSP ಸ್ಕಾಲರ್ಶಿಪ್ ಹಣ ಆದ್ರೆ ಬಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ, ಅಮೌಂಟ್ ಆದ್ರೆ ಕ್ರೆಡಿಟ್ ಆಗಿತ್ತು. ಆದ್ರೆ ಸ್ಟೇಟಸ್ ಅಲ್ಲೇ ಅಪ್ಡೇಟ್ ಆಗಿರ್ಲಿಲ್ಲ, ಇನ್ನು ಪ್ರೋಗ್ರೆಸ್ ಅಲ್ಲೇ ಇತ್ತು, ಪೆಂಡಿಂಗ್ ಅಲ್ಲೇ ಇತ್ತು, ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗಿರ್ಲಿಲ್ಲ. ಈಗ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿದೆ. ನಿಮಗೆ ಒಂದು ಟ್ರಾನ್ಸಾಕ್ಷನ್ ID ಎಲ್ಲ ಕೊಟ್ಟಿದ್ದಾರೆ. ಈಗ ಒಂದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿದೆ. ಒನ್ಸ್ ನೀವು ಹೋಗ್ಬಿಟ್ಟು ಸ್ಟೇಟಸ್ ಅಲ್ಲಿ ಆದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಲ್ಲಿ ಹೋಗಿ ನಿಮ್ಮ ಒಂದು ಸ್ಟೇಟಸ್ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ವಿದ್ಯಾರ್ಥಿಗಳಿಗಾದ್ರೆ ಅಪ್ಡೇಟ್ ಆಗಿದೆ. ನಿಮ್ಮ ಒಂದು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಹೋಗಿ ಚೆಕ್ ಮಾಡಿ. ಈ ಒಂದು ಲೇಟೆಸ್ಟ್ ಆಗಿ 2 ಬಂದಿದೆ. ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳ್ತಿದ್ರು ಏನೇನು ಅಪ್ಡೇಟ್ ಆಗಿದೆ ಅಂತ. ಇಷ್ಟೇ, ಈಗ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಇವೆರಡೇ ಅಪ್ಡೇಟ್ ಆಗಿರುವಂತದ್ದು. ಡಿಪಾರ್ಟ್ಮೆಂಟ್ ಯಾರಿಗೆ ಮೆನ್ಷನ್ ಆಗಿರ್ಲಿಲ್ವೋ ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಂದು ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಮೆನ್ಷನ್ ಆಗಿದೆ. ಮತ್ತೆ ವಿದ್ಯಾರ್ಥಿಗಳಿಗೆ ಯಾರಿಗೆ ಅಮೌಂಟ್ ಜಮಾ ಆಗಿತ್ತೋ, ಯಾರಿಗೆ ಅವರ ಒಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿರ್ಲಿಲ್ಲ, ಈಗ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನುವಂಥದ್ದು ಅಪ್ಡೇಟ್ ಆಗಿದೆ. ಮತ್ತೆ ವಿದ್ಯಾರ್ಥಿಗಳು ಯಾವಾಗ ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೇಳ್ತಿರ್ತಾರೆ. ಯಾಕಂದ್ರೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಕೂಡ ಇನ್ನು ವಿದ್ಯಾರ್ಥಿಗಳಿಗೆ ಹಣನೇ ಜಮಾ ಆಗಿಲ್ಲ. ಇದು ಸ್ನೇಹಿತರೆ ಎಕ್ಸಾಕ್ಟ್ ಡೇಟ್ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ಗೆ ಹೇಳ್ಬಿಡ್ಬೋದು ಇನ್ನೊಂದು 1 ತಿಂಗಳಲ್ಲಿ ಬರುತ್ತೆ, 2 ತಿಂಗಳಲ್ಲಿ ಬರುತ್ತೆ ಅಂತ. ಮತ್ತೆ ನಿಮ್ಗೆ ಹೇಳಿದ್ಮೇಲೆ ಅಮೌಂಟ್ ಬರ್ಲಿಲ್ಲ ಅಂದ್ರೆ ನೀವು ಕೂಡ ಬೇಜಾರಾಗ್ತೀರಾ. ನಿಮಗೂ ಕೂಡ ನಮ್ಮ ಒಂದು ಚಾನಲ್ ಮೇಲೆ ಇರುವಂತಹ ನಂಬಿಕೆ ಆದ್ರೂ ಹೋಗುತ್ತೆ. ಅದರಿಂದ ಎಕ್ಸಾಕ್ಟ್ ಡೇಟ್ ಅಂತೂ ಹೇಳಕ್ ಆಗಲ್ಲ. ಒಂದೇ ಹೇಳ್ಬೋದು, ನಿಮಗೆ ಸ್ಕಾಲರ್ಶಿಪ್ ಹಣ ಬಂದೇ ಬರುತ್ತೆ, ಇಷ್ಟೇ ಹೇಳಕ್ಕಾಗುತ್ತೆ ಅಷ್ಟೇ. ನಿಮಗೆ ಎಕ್ಸಾಕ್ಟ್ ಡೇಟ್ ಎಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅವ್ರು ಯಾವಾಗ ಫಂಡ್ಸ್ ರಿಲೀಸ್ ಮಾಡ್ತಾರೋ, ಯಾವಾಗ ಜಮಾ ಮಾಡ್ತಾರೋ, ಅಲ್ಲಿ ವರ್ಕ್ ಮಾಡುವಂತ ಅಧಿಕಾರಿಗಳಿಗೆ ಗೊತ್ತಿರಲ್ಲ ಯಾವಾಗ ಎಕ್ಸಾಕ್ಟ್ ಡೇಟ್ ಹಣ ಜಮಾ ಆಗುತ್ತಂತ. ಇನ್ನು ಯಾವ ರೀತಿ ನಾವು ಹೇಳೋದು ಹೇಳಿ ಯಾವ ರೀತಿ ಜಮಾ ಆಗುತ್ತಂತ. ಏನಾದ್ರೂ ಅಮೌಂಟ್ ಕ್ರೆಡಿಟ್ ಕುರಿತು ಏನಾದ್ರೂ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಈಗ ನಿಮಗೆ SSP ಸ್ಕಾಲರ್ಶಿಪ್ದು ಹಣ ಆದ್ರೆ ಬರುತ್ತೆ ಅಂತ ಹೇಳ್ತಿದ್ದೀನಿ. ಪಕ್ಕ ಬರುತ್ತೆ ಹಣ. ಈಗ ಲಾಸ್ಟ್ ಇಯರ್ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ 50% ವಿದ್ಯಾರ್ಥಿಗಳಿಗೆ ಹಣ ಬಂದಿಲ್ಲ. ನಿಮಗೂ ಕ್ರೆಡಿಟ್ ಆಗುತ್ತೆ, ಆದ್ರೆ ಎಕ್ಸಾಕ್ಟ್ ಡೇಟ್ ಅಂತೂ ಹೇಳಕ್ ಆಗಲ್ಲ. ಈಗ ವಿದ್ಯಾರ್ಥಿಗಳು ನೀವೇನಾದ್ರೂ SSP ಆಫೀಸ್ಗೆ ಹೋಗಿ ಈ ಕುರಿತು ಕೇಳಿದ್ರೆ ನಿಮ್ಗೇನಾದ್ರೂ ಅವ್ರು ಏನ್ ರೆಸ್ಪಾನ್ಸ್ ಮಾಡಿದ್ದಾರೆ, SSP ಒಂದು ಆಫೀಸ್ ಅಲ್ಲಿ ಅವರು ಅಧಿಕಾರಿಗಳು ಏನೇನು ರೆಸ್ಪಾನ್ಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ಕಳಿಸಿದ್ರೆ ನಾವೆಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ತೀವಿ, ಓಕೆನಾ? ಯಾಕಂದ್ರೆ ಕಾಲ್ ಮಾಡಿದ್ರೆ ಸಾಕಷ್ಟು ಕನೆಕ್ಟ್ ಆಗ್ತಿಲ್ಲ. ಕಾಲ್ ಮಾಡಿದಾಗ ಅಷ್ಟು ಬೇಗ ಕಾಲ್ಸ್ ಕನೆಕ್ಟ್ ಎಲ್ಲ ಆಗ್ತಿಲ್ಲ. ಅದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು SSP ಆಫೀಸ್ಗೆ ಹೋಗಿರ್ತಿರಲ್ಲ, ನಿಮ್ಗೆ SSP ಆಫೀಸ್ ಅಲ್ಲಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ವಿಡಿಯೋ ಕೆಳಗಡೆ ಪ್ರತಿಯೊಬ್ಬರು ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ನಮ್ಮ ಕಾಮೆಂಟ್ಸ್ ನೋಡಿದಾಗ ಗೊತ್ತಾಗುತ್ತೆ ಯಾವ ಒಂದು ವಿದ್ಯಾರ್ಥಿಗಳಿಗೆ ಏನೇನೊಂದು ಮಾಹಿತಿ ಕೊಟ್ಟಿದ್ದಾರೆ SSP ಆಫೀಸ್ ಅಲ್ಲಿ ಅನ್ನುವಂಥದ್ದು. ಓಕೆನಾ ಗೈಸ್, ಇದು ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಸ್ಕಾಲರ್ಶಿಪ್ ಕುರಿತು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.